ಬೆಳಗ್ಗೆ ಎದ್ದಾಗ ಯಾರು ಕಂಪ್ನಿ ಕೊಡೋಕ್ಕಿಲ್ಲ ಅಂದರೆ ನೋಡಿ ಅವನೇ ನಮಗೆ ಹೋಗಿ ಸ್ಟೆಪ್ಸ್ ಮೇಲೆ ಕುತ್ಕೊಂಬಿಟ್ಟ. ಏಯ್ ಬಲ್ಲು ಬಲ್ಲು ಏನು ನೋಡ್ತಾ ಇದೆಯಾ? ಏನೈತಲ್ಲಿ? ಬಂದ್ಬಿಡ್ತಾನೆ ಬಲ್ಲು ಅಂದರೆ ಬಂದ್ಬಿಡ್ತಾನೆ ನೋಡಲ್ಲಿ ಬಲ್ಲು. ಏಯ್ ನೋಡಲ್ಲಿ ಬಲ್ಲು. ಬಲ್ಲು ಬಲ್ಲು, ಹೋಗು ಸಾಕು. ಹೋಗ ಸಾಕು. ಮುದ್ದು ಮಾಡ್ಬೇಕು ಇವಾಗ ಅವನ್ನ. ನಂಗೆ ಟೈಮ್ ಇಲ್ಲಪ್ಪ ಇವಾಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಗರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದು ಫ್ರೈಡೇ ಬ್ಲಾಗ್ ಮತ್ತು ಡೇ 9 ಬ್ಲಾಗ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಹೇಗಾಗುತ್ತೆ ಅಂತ ನೀವು ಕೂಡ ನೋಡಿರಂತೆ. ಇವಾಗ ಮಾರ್ನಿಂಗ್ 5 o'clockಗೆ ಎದ್ದಿದ್ದಾಯಿತು. ಆಚೆ ಎಲ್ಲ ರಂಗೋಲಿ ಎಲ್ಲ ಬಿಟ್ಕೊಂಡು ಈಗ ಒಳಗಡೆ ಬಂದಿದ್ದೀನಿ. ಈಗ ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ನೋಡೋಣ. ಈಗ ದೇವ್ರ ದೀಪ ಎಲ್ಲ ವಾಶ್ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್ ಇವತ್ತು ಮಕ್ಕಳ ಬಾಕ್ಸ್ಗೆ ಚಿತ್ರಾನ್ನ, ಫೈಬರ್ಗೋಸ್ಕರ ಸೌತೆಕಾಯಿ, ಪ್ರೋಟೀನ್ಗೋಸ್ಕರ ಮೊಟ್ಟೆನ ಇಟ್ಟಿದ್ದೀನಿ. ಮತ್ತು ಆಫ್ಟರ್ನೂನು ಸ್ನ್ಯಾಕ್ಸ್ಗೆ ಊಟಿ ಆ್ಯಪಲ್ ಇತ್ತು. ಊಟಿ ಆ್ಯಪಲ್ಲು ಮತ್ತು ಚೇಪೆಕಾಯಿನ ಹಾಕಿದ್ದೀನಿ. ಮಾಡಿ ಮಕ್ಕಳನ್ನ ಕಳ್ಸೋಷ್ಟ್ರಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟೊತ್ತಾಯಿತು. ನಮ್ಮ ಮಕ್ಕಳೇ ಫ್ರೆಂಡ್ಸ್ ಎಲ್ಲರಿಗಿಂತ ಲೇಟ್ ಸ್ಕೂಲ್ಗೆ ಹೋಗೋದು. ಎಷ್ಟೊತ್ತಿಗೆ ಬಿಡಿಸಿದ್ರು ಎದ್ದಾಳಲ್ಲ. ಸಾಕಾಗಿತ್ತು. ಬಾಯ್ ಬಿಂದು. ಶೋ ಯುವರ್ ಫೇಸ್ ಯಾ ಬಿಂದು. ಪಾರ್ಟಿ ಆಯ್ತು ಇವತ್ತು. ಅಪ್ಪು ಸ್ಕೂಲಿಗೆ ಟೈಮ್ ಆಯ್ತು ಇವತ್ತು. ಆ್ಯಕ್ಚುಲಿ 7:30ಗೆ ಮನೆ ಬಿಡ್ಬೇಕು ಫ್ರೆಂಡ್ಸ್. ಇವತ್ತು 7:40 ಆಗೈತೆ. ಇನ್ನೂ ಏನೋ ಪಸ್ಕಾಡ್ತಾವ್ರೆ ಇಲ್ಲೇ. ಹಾಂ, ಇದಕ್ಕೆಲ್ಲ ಕಾರಣ ಬಿಂದುಶ್ರೀ. ಯಾವಾಗೂ ಎವ್ರಿ ಟೈಮ್ ಲೇಟ್. ನೋಡಿರಿ ಫ್ರೆಂಡ್ಸ್, ಹಿಂಗೆ ಯಾವಾಗೂ ಜಗಳ ಆಡೋದು. ಬಾಯ್ ಬಾಯ್. ಪೂಜೆ ಆಯಿತು ಫ್ರೆಂಡ್ಸ್. ನೈವೇದ್ಯಕ್ಕೆ ನೋಡಿ ಇವತ್ತು ಚಿತ್ರಾನ್ನ ಮತ್ತು ಪಾಯಸ. ಹಾಯ್ ಫ್ರೆಂಡ್ಸ್, ಇವತ್ತು ಶುಕ್ರವಾರ ನಮ್ಮ ಮನೇಲಿ ನಾನು ನಾನ್ ವೆಜ್ನ ಮಾಡ್ತಾಯಿದ್ದೀನಿ. ಅಷ್ಟೇ ಬಿರಿಯಾನಿಗೆ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇಲ್ಲಿ ನೋಡಿ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ. ಟೇಸ್ಟ್ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ನಿಮಗೂ ಕೂಡ ಇದನ್ನು ರೆಸಿಪಿನ ಹಾಕ್ತೀನಿ. ಸ್ಕೂಲ್ ಹತ್ರ ಹೋಗಿದೆ ಫ್ರೆಂಡ್ಸ್. ನೋಡಿ ಫುಲ್ಲು ಮಳೆ. ನೆನ್ಕೊಂಡು ಬಂದು ಇವಾಗ ಚೇಪೆಕಾಯಿ ತಿಂತಾಯಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ ಚೇಪೆಕಾಯಿ. ನೋಡಿ ಫ್ರೆಂಡ್ಸ್, ನೈಟ್ಗೆ ಈ ಥರ ಇತ್ತು ನನ್ನ ಡಿನ್ನರ್ ಪ್ಲೇಟು. ಬಿರಿಯಾನಿ ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲಿ ಬಂದು ಚಿಕನ್ ಫ್ರೈ ಮತ್ತು 1-2 ಪೀಸ್ ಕಬಾಬು, ಒಂದು ಮೊಟ್ಟೆನ ತೊಗೊಂಡಿದ್ದೀನಿ. ಈಗ ಲಂಚ್ ಮುಗಿಸ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ನನ್ನ ಡಯೆಟ್ ಪ್ಲಾನ್ ಇವತ್ತು ಅಂತ ಅಂದ್ಬಿಟ್ಟು. ಇವತ್ತು ಬೆಳಗ್ಗೆ ನಾನು ನಾನ್ ವೆಜ್ ತಿಂದಿಲ್ಲ ಫ್ರೆಂಡ್ಸ್. ಈವ್ನಿಂಗು ಪೂಜೆ ಮಾಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಈವ್ನಿಂಗು ಡಿನ್ನರ್ದು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ತಿಂದಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಓಕೆ ಫ್ರೆಂಡ್ಸ್, ಜಾಸ್ತಿ ಜನ ಸಣ್ಣ ಆಗಬೇಕು ಅಂತಿರ್ತಾರಲ್ವ, ಅವರೆಲ್ಲ ಏನು ಮಾಡ್ತಾರೆ, ಊಟ ಬಿಟ್ಬಿಡ್ತಾರೆ ಫ್ರೆಂಡ್ಸ್. ಊಟ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಸಣ್ಣ ಆಗ್ತೀರಾ. ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಊಟ ಬಿಟ್ಟರೆ ಸಣ್ಣ ಆಗ್ತೀರಾ, ಬಟ್ ಫ್ಯಾಟ್ ಲಾಸ್ ಆಗಲ್ಲ. ಯಾವಾಗ ನಾವು ಫ್ಯಾಟ್ ಲಾಸ್ ಆಗಲ್ವೋ, ಮಸಲ್ ಲಾಸ್ ಆಗಿ ಸಣ್ಣ ಆಗ್ತಿರೋ ಆವಾಗ ನಾವು ಮತ್ತೆ
ಏನಾದರೂ ತಿಂದಿದ ತಕ್ಷಣ ಮತ್ತೆ ನಾರ್ಮಲ್ ಆರ್ಡಿನರಿ ವೆಯ್ಟ್ಗೆ ಬಂದ್ಬಿಡ್ತೀರಿ. ಇಷ್ಟು ದಿನ ಪಟ್ಟಿದ ಕಷ್ಟ ಎಲ್ಲ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವು ಈ ಥರ ಊಟ ತಿಂದ್ಕೊಂಡು ಸಣ್ಣ ಆದರೆ ಅದು ನಮಗೆ ಶಾಶ್ವತವಾಗಿರುತ್ತೆ. ನಮ್ಗೆ ಇವಾಗ ಮೇಂಟೈನ್ ಯಾವ ಥರ ಮಾಡ್ಕೊಳ್ಬೇಕು ಏನು ಅಂತ ಚೆನ್ನಾಗಿ ಗೊತ್ತಿರುತ್ತಲ್ಲ, ಅದೇ ಥರ ಮೇಂಟೈನ್ನ ಮಾಡ್ಕೊಂಡು ಹೋಗ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರ್ಯಾರು ಫಾಲೋ ಮಾಡ್ತಾ ಇದ್ದೀರಾ ಅವರು ಕೂಡ ತಿಳಿಸಿ ಅಂತ ಹೇಳ್ತಾ ಹೋಗ್ಬರ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.